ನೀವೇನೇ ಕಟ್ಔಟ್ ಇಟ್ಟು ಬ್ಯಾನರ್ ಇಟ್ರೂ ಆಡಿಯನ್ಸ್ ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ಫಿಲಮು ಓಡಲ್ಲ. ಜನರಲ್ಲಿ ಮಿಕ್ಸ್ಡ್ ಕಂಟೆಂಟ್ ಮಾಡೋದಕ್ಕೆ ವ್ಯೂಸ್ ಪ್ರಾಪರಾಗಿ ಹೋಗೋದಿಲ್ಲ. ಅಲ್ಗಾರಿದಮ್ ಕನ್ಫ್ಯೂಸ್ ಆಗುತ್ತೆ. ಯೂಟ್ಯೂಬ್ ಅಲ್ಗಾರಿದಮ್ ಇವ್ನು ಯಾರಿಗೆ ಮಾಡ್ತಾ ಇದ್ದಾನೆ, ಯಾರು ತೊಗೊಂಡು ಸಜೆಸ್ಟ್ ಮಾಡಲಿ ಅಂತ ಯೂಟ್ಯೂಬ್ ಅಲ್ಗಾರಿದಮ್ ತುಂಬ ಕನ್ಫ್ಯೂಸ್ ಆಗುತ್ತೆ. ಸುಮ್ಮನೆ ಮೊಬೈಲ್ ಇಟ್ಕೊಂಡು ನೋಡಿದಾಗ ನೀವು ಬ್ಲಾಗರ್ ಅಂತ ಹೇಳ್ತಾರೆ, ಹ್ಞೂ ಅಂತೀನಿ. ಆವಾಗ ಚಾನೆಲ್ ಹೆಸರೇನು ಅಂತ ಕೇಳ್ತಾರೆ, ಅವರೇ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ, ಅವ್ರು ಸೂಪರ್ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅವರು ವೀಡಿಯೋಸ್ನ ನೋಡೋದನ್ನೇ ಗೊತ್ತಾಗೋದು 1, 2, 6, 3 ಅಂತ ವೀಡಿಯೋಸ್ ಹೋಗಿರುತ್ತೆ ವ್ಯೂಸು. ಇವನೇನು ಮಹಾ ಯೂಟ್ಯೂಬರು ಅಂತ ಅವ್ರ ಮೈಂಡಿಗೆ ಬಂದ್ಬಿಡುತ್ತೆ ಮನಸ್ಸು. ಹಿಂಗಿದೆಯಾ, ಅಷ್ಟು ಬೇಕಾ ಅಂತ ನೋಡ್ತೀರಾ. ಜಸ್ಟ್ ಅಷ್ಟೇ ತಿಳ್ಕೊಂಡ್ಬಿಟ್ಟು ನೀವು ಒಂದು ಚಾನಲ್ ಶುರು ಮಾಡೋದು ಹೋಗ್ತಾ ಇರ್ತೀರ. ನಿಮಗೆ ಸಬ್ಸ್ಕ್ರೈಬರ್ಸ್ ಅಂತ ಇಂಪಾರ್ಟೆಂಟ್ ಅನಿಸೇ ಇಲ್ಲ, ಯಾಕಂದರೆ ಬರ್ತಾರೆ ಹೋಗ್ತಾರೆ. ನಾನು ಅದಕ್ಕೆ ಕುತ್ಕೊಂಡು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಒಂದಿಲ್ಲ ಒಂದಿನ 1 ಮಿಲಿಯನ್ ಹೊಡೆಯುತ್ತೆ, ಬರೆದಿಟ್ಟು. ಓಕೆನಾ? ನನ್ನ ಹೇಟರ್ಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾರೋ ಖಂಡಿತವಾಗ್ಲೂ ಹೇಳ್ತೀನಿ, ನನ್ನ ಆಡ್ಕೊಂಡವರು, ನನ್ನ ಬೆಳೆಸ್ಬೇಕು ಅಂತ ಇರೋರು ತುಂಬ ಜನ ಇದ್ದಾರೆ. ಅವ್ರ ಮಧ್ಯದಲ್ಲಿ ನಾನು ಕಿಂಗ್ ಥರ ಇದ್ದೀನಿ. ಈ ರಾಜ ಯಾವತ್ತು ರಾಜಾಗೆ ಇರ್ತಾನೆ, ಮಿಕ್ಕವರೆಲ್ಲ ಅಲ್ಲೇ ಇರ್ತೀರಕ್ಕೆ ಆಸೆ ಪಡ್ತೀನಿ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ ಗೈಸ್, ಇವತ್ತು ನೀವೇನೇ ಕಟ್ಔಟ್ ಇಟ್ಟು ಬ್ಯಾನರ್ ಇಟ್ರೂ ಆಡಿಯನ್ಸ್ ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ಫಿಲಮು ಓಡಲ್ಲ, ಕಥೆನೇ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟು ನೀವು ಎಷ್ಟನ ಇನ್ವೆಸ್ಟ್ ಮಾಡಿ, ಏನಾನ ಮಾಡಿರಿ, ಕತೆ ಚೆನ್ನಾಗಿಲ್ಲ, ಆಡಿಯನ್ಸ್ ಇಲ್ಲ ಅಂದರೆ ಏನೂ ಇಲ್ಲ. ಅದೇ ಥರನೇ ಯೂಟ್ಯೂಬಲ್ಲಿ ವೀಡಿಯೋಸ್ ಕೂಡ ಕಾಂಟೆಂಟ್ ಇಲ್ಲ ಅಂದರೆ ನೀವು ಏನೇ ಮಾಡಿದ್ರೂ ಯೂಟ್ಯೂಬಲ್ಲಿ ಮುಂದೆ ಹೋಗೋಕ್ಕಾಗೋದೇ ಇಲ್ಲ. ಹಂಗೆ ಜಿಮಿಕ್ ಮಾಡಿಕೊಂಡು ವೀಡಿಯೋಗಳು ಮಾಡಿಕೊಂಡು ನಾನಿವಾಗ ಹೋಗ್ತಾ ಇದ್ದೀನಿ. ಇಂಟ್ರೆಸ್ಟ್ ಆಗಿತ್ತು ಒಂದು ಟೈಮಲ್ಲಿ, 2023 ಶುರು ಮಾಡಿರ್ತೀನಿ ಚಾನಲ್ಲು. ಒಂದು ತುಂಬ ದೊಡ್ಡ ಇಂಟ್ರೆಸ್ಟ್ ಇತ್ತು, ಹಾಬಿ ಇತ್ತು ನನಗೆ. ನಾನು ಲಾಸ್ಟ್ ವಿಡಿಯೋ ಜರ್ನಿ ವಿಡಿಯೋ ಹಾಕಿದ್ದೆ, ಯಾರೆಲ್ಲ ನೋಡಿರ್ತೀರ ಅದರಲ್ಲಿ ನಾನು ಹೇಳಿರ್ತೀನಿ. ಪಾರ್ಟ್ 2 ಬರುತ್ತೆ. ಸೊ ಇನ್ನೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ ಒಂದು ವಿಡಿಯೋ. ನಾನು ಇವಾಗ ಯಾಕೆ ಈ ಒಂದು ಕಾಂಟೆಂಟ್ನ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಓಕೆನಾ? ಆಶ್ಚರ್ಯ ಆಗ್ತಿದೆ. ಶಾರ್ಟ್ಸಲ್ಲಿ ಅದು ಬೈಕಿಂಗ್ ಅಂದರೆ, ನಾನು ಆಬ್ವಿಯಸ್ಲಿ ಬೈಕ್ ಲವರ್. ನನಗಿನ್ನ ಬೈಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋರು ಶಾರ್ಟ್ಸಲ್ಲಿ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ತುಂಬ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ನೀವೆಲ್ಲ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿದ್ದೀರಾ ಇಲ್ವೋ ಅಂತ ಗೊತ್ತಿಲ್ಲ. ದಯವಿಟ್ಟು ಹೋಗಿ ಆನ್ ಮಾಡ್ಕೊಳ್ಳಿ, ಯಾಕಂದರೆ ಪ್ರತಿದಿನ ವೀಡಿಯೋ ಹಾಕ್ತಾಯಿದ್ದೀನಿ. ನೋಟಿಫೈ ಬರಬೇಕು ಅಂದರೆ, ವೀಡಿಯೋ ನೋಡಬೇಕು ಅಂದರೆ ದಯವಿಟ್ಟು ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ತು ಅಂದರೆ ನಾನು ಪ್ರತಿದಿನ ವೀಡಿಯೋ ಹಾಕೋದು ನಿಮಗೆ ನೋಟಿಫೈ ಆಗಿ ಬರ್ತಾ ಇರುತ್ತೆ. ಓಕೆ, ಕಮಿಂಗ್ ಟು ದ ಪಾಯಿಂಟ್. ನೋಡಿ ಗೈಸ್, ಇವತ್ತು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಸಾಮಾನ್ಯ ಒಂದು ಚಿಕ್ಕ ವಿಷಯ ಮಾತ್ರನೇ. ಇದರಲ್ಲಿ ದೊಡ್ಡ ವಿಷಯ ಏನಂದರೆ, ಆಡಿಯನ್ಸ್ ನಮ್ಮನ್ನ ಇಷ್ಟಪಟ್ಟು ಆ ವೀಡಿಯೋಸ್ಗೆ ವ್ಯೂಸು, ವಾಚ್ ಟೈಮು, ಲೈಕು, ಶೇರು ಮಾಡಿದ್ರು ಅಂದ್ಕೊಳ್ಳಿ, ಅದಿನ್ನು ನಮಗೆ ಎಕ್ಸ್ಟರ್ನಲ್ ಆಗಿ ಖುಷಿ ಕೊಡುತ್ತೆ. ನಮ್ಮ ವೀಡಿಯೋ ಖುಷಿ ಆಗುತ್ತೆ, ಮೋಟಿವೇಟ್ ಸಿಗುತ್ತೆ. ಓಹ್, ನಮ್ಮನ್ನು ನೋಡಿ ಇಷ್ಟಪಡ್ತಾವ್ರಲ್ಲ ಗುರು ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಬಂದುಬಿಡುತ್ತೆ ನಮಗೆ. ಸೊ ಅವಾಗ ನಾವು ವೀಡಿಯೋಸ್ ಹಾಕೋಕ್ಕೆ ಶುರು ಮಾಡ್ತಾ ಇರ್ತೀವಿ ಕಂಟಿನ್ಯೂಸ್ ಆಗಿ. ಎಲ್ಲೂ ಕೂಡ ನಾವು ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಆ ಥರ ಒಂದು ಹೋಪ್ ಇತ್ತು. ಓಕೆನಾ? ನಾನು ಹಂಗೆ ಹಿಂಗೆ ಅಂತ ಒಂದು ಹೋಪ್ ಇಟ್ಕೊಂಡೆ ಬಂದೆ. ಆಮೇಲೆ ನಿಜ ಏನು ಅಂತ ನಾನು ಅರ್ಥ ಮಾಡಿಕೊಂಡೆ. ಇವಾಗ ನಾನು 10th ಓದ್ತಾ ಇದ್ದರೆ ನನಗೆ 10th ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಮಾತ್ರ ತಿಳ್ಕೊತೀನಿ. ನಾನು ಫಸ್ಟ್ PUC ತಿಳ್ಕೊಳಲ್ಲ. 10th ಏನು ಬೇಕು ಅದನ್ನು ಮಾತ್ರ ತಿಳ್ಕೊತೀನಿ. ಅದೇ ಥರನೇ ಫಸ್ಟ್ PUC ಏನು ಬೇಕೋ ಅದನ್ನು ನಾನು ತಿಳ್ಕೊತೀನಿ. ಅದೇ ಥರನೇ ಒಂದು ಟೆಕ್ ವಿಡಿಯೋ ಮಾಡ್ತಾರೆ, ಒಂದು ವ್ಲಾಗ್ ಮಾಡ್ತಾರೆ, ಒಂದು ರಿವ್ಯೂಸ್ ಮಾಡ್ತಾರೆ, ಮೂವಿ ರಿವ್ಯೂಸ್, ಆ ರಿವ್ಯೂಸ್, ಇದು ಅದು ಅನ್ಬಾಕ್ಸಿಂಗು. ಸೊ ಇವೆಲ್ಲ ಐತೆ ಕ್ಯಾಟಗಿರಿ. ಅವ್ರವ್ರಿಗೆ ಏನು ಬೇಕೋ ಅವ್ನು ಮಾತ್ರನೇ ನೋಡೋದು, ಅವ್ರು ಮಾತ್ರನೇ ವ್ಯೂಸು ಹೋಗೋದು, ಸಬ್ಸ್ಕ್ರೈಬ್ಸು ಬರೋದು. ಸೊ ಅದೇ ಥರನೇ ಇವತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕಾಗಿರುತ್ತೋ ಅದನ್ನು ನೀವು ನೋಡ್ತೀರಾ. ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ, ಇಷ್ಟೇ ಯೂಟ್ಯೂಬ್ ವೀಡಿಯೋ, ಇಷ್ಟೇ ಯೂಟ್ಯೂಬ್ ಅಪ್ಡೇಟು, ಇದನ್ನು ತಿಳ್ಕೊಂಡ್ರೆ ಸಾಕು, ನಾನು ಇನ್ನೊಂದು ಕೂಡ ಚಾನಲ್ ಓಪನ್ ಮಾಡ್ಬೋದು, ನಾನು ಕೂಡ ಯೂಟ್ಯೂಬರ್ ಆಗ್ಬೋದು ಅನ್ನೋ ಒಂದು ಸ್ಟ್ರಾಟಜಿಗೆ ಬಂದುಬಿಡ್ತೀರ. ಸೊ ಇವತ್ತು ಅದೇ ಆಗ್ತಿರೋದು. ಇವಾಗ ನಾನು ಯೂಟ್ಯೂಬ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂದರೆ, ಜನರಲ್ಲಿ ಮಿಕ್ಸ್ಡ್ ಕಂಟೆಂಟ್ ಮಾಡೋದಕ್ಕೆ ವ್ಯೂಸ್ ಪ್ರಾಪರಾಗಿ ಹೋಗೋದಿಲ್ಲ. ಅಲ್ಗಾರಿದಮ್ ಕನ್ಫ್ಯೂಸ್ ಆಗುತ್ತೆ. ಯೂಟ್ಯೂಬ್ ಅಲ್ಗಾರಿದಮ್ ಇವ್ನು ಯಾರಿಗೆ ಮಾಡ್ತಾ ಇದ್ದಾನೆ, ಯಾರಿಗೆ ತೊಗೊಂಡೋಗಿ ಸಜೆಸ್ಟ್ ಮಾಡಲಿ ನಾನು ಅಂತ ಯೂಟ್ಯೂಬ್ ಅಲ್ಗಾರಿದಮ್ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಕನ್ಫ್ಯೂಸ್ ಆಗಿ ಯಾರಿಗೆ ಬೇಕಾದರೆ ಅವರು ಕಳಿಸ್ಬಿಡ್ತಾ ಇರುತ್ತೆ ಸಜೆಷನಲ್ಲಿ. ಅವ್ರು ಕ್ಲಿಕ್ ಮಾಡಿ ನೋಡಿದ್ರೆ ಮಾತ್ರ ನನಗೆ ವ್ಯೂಸ್ ಬರೋದು. ಆ ಥರ
ನಾನು ಹೊರಗಡೆ ವ್ಲಾಗ್ ಶೂಟ್ ಮಾಡಕ್ಕೆ ಹೋಗ್ತಿರ್ತೀನಿ. ಅವಾಗ ಕ್ಯಾಮ್ರಾನ ಈ ಥರ ವ್ಲಾಗ್ ಮಾಡ್ತಿರುವಾಗ ತುಂಬ ಜನ ನಮ್ಮನ್ನ ನೋಡ್ತಾ ಇರ್ತಾರೆ. ಅವಾಗ ಎಲ್ಲೋ ಒಂದು ಕಡೆ ನಾವು ಸುಮ್ಮನೆ ಮೊಬೈಲ್ ಇಟ್ಕೊಂಡು ಹಿಂಗೆ ನೋಡಿದಾಗ, "ನೀವು ವ್ಲಾಗರಾ?" ಅಂತ ಕೇಳ್ತಾರೆ. "ಹ್ಞೂ" ಅಂತೀವಿ. ಅವಾಗ ಚಾನೆಲ್ ಹೆಸರೇನು ಅಂತ ಕೇಳ್ತಾರೆ. ಅವರೇ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾರೆ. ಅವ್ರು ಸೂಪರ್ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅವರು ವೀಡಿಯೋಸ್‌ನ ನೋಡಿದ್ರೇನೆ ಗೊತ್ತಾಗೋದು 1, 2, 6, 3 ಅಂತ ವೀಡಿಯೋಸ್ ಹೋಗಿರುತ್ತೆ ವ್ಯೂಸು. ಇವ್ರೇನು ಮಹಾ ಯೂಟ್ಯೂಬರು ಅಂತ ಅವ್ರ ಮೈಂಡಿಗೆ ಬಂದ್ಬಿಡುತ್ತೆ ಮೈಂಡ್‌ಸೆಟ್‌ಗೆ. ಓಕೆನಾ? ಆ ಒಂದು ಮೈಂಡ್‌ಸೆಟ್ ಬರಬಾರ್ದು ಅಂತಾನೆ ಈ ಒಂದು ವೀಡಿಯೋನ ನಾನು ತಂದಿದ್ದೀನಿ. ನೋಡಿ ನಾನು ಮಾಡ್ತಾ ಇರೋದು ಮಿಕ್ಸ್ಡ್ ಕಂಟೆಂಟು. ನಾನು ಸ್ಟಾರ್ಟಿಂಗ್ ಗೇಮಿಗಂತ ಮಾತ್ರನೇ ಈ ಒಂದು ಚಾನಲ್‌ನ ಕ್ರಿಯೇಟೇ ಮಾಡಿದ್ದು. ಬಟ್ ಗೇಮಿಂಗು 2017ಇಂದ 2020 ತನಕ ಪ್ರಾಪರಾಗೇ ಹೋಗ್ತಿತ್ತು. ಈ ಪಬ್ಜಿ, ಫ್ರೀ ಫೈರು ಇವೆಲ್ಲ ಬರೋಕ್ಕಿಂತ ಮುಂಚೆ. ಯಾಕಂದರೆ ಇವತ್ತು ಪಬ್ಜಿ, ಫ್ರೀ ಫೈರ್‌ಗೆ ಒಂದು ಪ್ಲಾಟ್‌ಫಾರ್ಮ್ ಸಿಕ್ಕಿದೆ. ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ಸೊ ಹಳೆ ಗೇಮರ್ಸ್ ಏನಿದ್ರು ಓಪನ್ ವರ್ಲ್ಡ್ ಗೇಮರ್ಸು ಅವರೆಲ್ಲ ಇಲ್ಲ ಇವಾಗ. ಚಾನಲ್ಲು ಇಟ್ಟಿಲ್ಲ, ಚಾನಲ್ಲು ನಡೆಸ್ತಾ ಇಲ್ಲ. ಲೈವ್ ಸ್ಟ್ರೀಮು, ಹಾರರ್ ಕಂಟೆಂಟ್ಸು ಈ ಥರ ಮಾಡ್ತಾ ಹೋಗ್ತಿದ್ದಾರೆ. ಹಳೆ ಕ್ಯಾಟಗರಿ ಕಂಟೆಂಟ್ಸ್ ಎಲ್ಲ ಇಲ್ಲವೇ ಇಲ್ಲ. ಸೊ ಆಡಿಯನ್ಸ್ ಬಂದ್ಬಿಟ್ಟು ತುಂಬ ಜನ ಓಪನ್ ವರ್ಲ್ಡ್‌ಗೆ ಫ್ಯಾನ್ ಆಗಿದ್ರು. ತುಂಬ ದೊಡ್ಡ ಚಾನಲ್ ಮಿಸ್ಟರ್ ಬೀಸ್ಟ್ ಚಾನಲ್. ಇವರು ಕೂಡ ಗೇಮಿಂಗ್ ಚಾನಲ್ಲೇ ಶುರು ಮಾಡಿದ್ದು ಸ್ಟಾರ್ಟಿಂಗ್ ಟೈಮಲ್ಲಿ. ಕ್ಲಿಪ್ಸ್ ಇದ್ದರೆ ನಾನು ಆ್ಯಡ್ ಮಾಡ್ತೀನಿ. ಇವ್ರು ಏನು ಮಾಡ್ತಿದ್ರು, ಈ ಕ್ಯೂಬ್ ಗೇಮ್ಸ್ಗಳೆಲ್ಲ ಬರ್ತಿತ್ತು. ಆ ಗೇಮ್ಸ್‌ನ ಪ್ಲೇ ಮಾಡ್ತಿದ್ರು. ಓಕೆನಾ? ಇವರು ಅದನ್ನು ರಿಯಾಲಿಟಿಯಾಗಿ ಮಾಡಿದ್ರು. ಆಮೇಲೆ ಜನ ಇಷ್ಟಪಟ್ಟರು. ಯಾವುದೋ ಸೀರೀಸು ಯಾವುದ್ಯಾವುದೋ ದೊಡ್ಡ ದೊಡ್ಡ ಚಾನಲ್ಗಿದೆ ಅವ್ರಿಗೆಲ್ಲ ಕಾಂಪಿಟೇಷನ್ ಆಗಿ ಇವತ್ತು ಒಂದು ಇದಾಗಿ ಬಂದಿದ್ದಾರೆ ಅಂದರೆ ಎಷ್ಟು ದೊಡ್ಡ ವಿಷಯ ಅದು. ಸೊ ಅದೇ ಥರನೇ ನಮಗೆ ಲಕ್ಕು ಅಂತ ಇದ್ದರೆ ಹೋಗುತ್ತೆ, ಇಲ್ಲ ಅಂತಂದರೆ ಹೋಗಲ್ಲ. ಕಂಟೆಂಟ್ ಇರಬೇಕು. ಇವೆಲ್ಲ ಇತ್ತು ಅಂದರೆ ಹೋಗುತ್ತೆ ಗೈಸ್. ಇದ್ರ ಮೇಲೆ ದೊಡ್ಡದಾಗಿ ಏನು ಹೇಳೋಕ್ಕೆ ಇಲ್ಲ ಅದರಲ್ಲಿ. ಓಕೆನಾ? ನೀವು ಯಾರನ್ನ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂದರೆ ಇನ್ಫಾರ್ಮೇಷನ್ನ ತಿಳ್ಕೊತೀರಾ. ಹಿಂಗಿದೆಯಾ ಅಷ್ಟು ಬೇಕಾ ಅಂತ ನೋಡ್ತೀರಾ. ಜಸ್ಟ್ ಅಷ್ಟೇ ತಿಳ್ಕೊಂಡ್ಬಿಟ್ಟು ನೀವು ಒಂದು ಚಾನಲ್ ಶುರು ಮಾಡಿಬಿಟ್ಟು ಹೋಗ್ತಾ ಇರ್ತೀರ. ಇದೇ ರಿಯಾಲಿಟಿ, ಇದೇ ಒಂದು ನಡೆಯೋದು ಇನ್ಸ್ಟೆಂಟು. ನನ್ನ ಚಾನಲಲ್ಲಿ ಪ್ರಾಪರಾಗಿ ವ್ಯೂ ಹೋಗ್ತಾ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗೇ ಇಲ್ಲ ಸ್ಟಾರ್ಟಿಂಗ್ ಟೈಮಲ್ಲಿ. ಯಾಕಂದರೆ ನಾನು ಜಸ್ಟ್ ವೀಡಿಯೋ ಮಾಡ್ತಿದ್ದೆ. ಒಂದು ಹೀರೋ ಎಷ್ಟು ದುಡಿತಾ ಇದ್ದಾರೆ ಅಂತ ನೋಡಲ್ಲ ಯಾರೂ ಕೂಡ. ಒಂದನ್ನು ನೋಡ್ತಾರೆ, ಎಷ್ಟು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ನಾನು ಅದೇ ಥರನೇ ನಾನು ಎಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಅಂತ ನೋಡ್ತಾ ಇದ್ದೆ. ನನಗೆ ಸಬ್ಸ್ಕ್ರೈಬರ್ಸ್ ಕೌಂಟೇ ಇಂಪಾರ್ಟೆಂಟ್ ಅನಿಸೇ ಇಲ್ಲ. ಯಾಕಂದರೆ ಬರ್ತಾರೆ ಹೋಯ್ತಾರೆ. ನಾನು ಅದಕ್ಕೆ ಕುತ್ಕೊಂಡು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಲಾಸ್ಟ್ ರೀಸೆಂಟ್ಲಿ ಒಂದು 1 ಇಯರ್ ಬ್ಯಾಕು 500 ಸಬ್ಸ್ಕ್ರೈಬರ್ಸ್ ಡಮಾರ್ ಹೋಗೇ ಬಿಟ್ರು ಒಂದೇ ನೈಟಲ್ಲಿ ನನ್ನ ಸೆಕೆಂಡ್ ಚಾನಲಲ್ಲಿ. ಓಕೆನಾ? ಸೊ ನನಗೆ ಅವಾಗೇ ಅರ್ಥ ಆಯಿತು, ಸಬ್ಸ್ಕ್ರೈಬರ್ಸ್ ಬರ್ತಾರೆ ಹೋಗ್ತಾರೆ. ಪರ್ಮನೆಂಟ್ ಸಬ್ಸ್ಕ್ರೈಬರ್ಸ್ ಯಾರಿರ್ತಾರೋ ಅವ್ರಿಗೆ ಮಾತ್ರ ನಾವು ವೀಡಿಯೋಸ್ನ ಮಾಡಬೇಕು ಅಂತ. ಪರ್ಮನೆಂಟ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಅಂದರೆ ನನ್ನ ಚಾನಲಲ್ಲಿ ಗೇಮಿಂಗ್ ಇಷ್ಟಪಡ್ತಾರೆ, ವ್ಲಾಗ್ ಇಷ್ಟಪಡ್ತಾರೆ. ಈ 2 ಕ್ಯಾಟಗರಿಯಲ್ಲಿ ನಾನು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ವೀಡಿಯೋ ಮಾಡ್ತೀನಿ. ರೀಸೆಂಟ್ಲಿ ನಾನು ಸೀರೀಸ್ ಅಂತ ಶುರು ಮಾಡಿದೆ. ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಅದೇನು ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಲೈಕ್ ಒಂದು ವ್ಲಾಗಾಗಿ ನೋಡಿ, ಸಿಂಪಲ್ಲಾಗೆ ವ್ಲಾಗಾಗೆ ತಂದಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ವೀಡಿಯೋ ಮಾಡೋ ಒಂದು ಐಡಿಯಾ ಇರಲಿಲ್ಲ. ಸೊ ನನಗೆ ಏನೋ ಅನ್ನಿಸ್ತಿತ್ತು ಒಳ್ಳೊಳಗಡೆನೆ. ಸೊ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ತಿಳ್ಕೊತಾರೆ, ನಮ್ಮ ವ್ಯೂಸ್ ತಿಳ್ಕೊತಾರೆ, ಗೊತ್ತಾಗಲಿ ಅಂತ ಹೇಳಿ ಮಾಡಿದ್ದೆ. ಆ್ಯಂಡ್ ಶಾರ್ಟ್ಸಲ್ಲೇ ನನಗೆ ನಂಬೋಕ್ಕಾಗ್ತಾಯಿಲ್ಲ. ಪ್ರತಿದಿನ ನಾನು ಲಾಂಗ್ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಅಂದ್ರೂ ಶಾರ್ಟ್ಸ್ನ ಪ್ರಾಪರಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಿದೆ ನನಗೆ. ಪ್ರೌಡ್ ಫೀಲ್ ಅನಿಸ್ತಿದೆ. ಸೊ ಇಷ್ಟು ಸಾಕು ನನಗೆ. ಯಾಕಂದರೆ ನಾನು ಶಾರ್ಟ್ಸೇ ಮಾಡಿಬಿಡೋಣ ಅಂತ ಒಂದು ಡಿಸಿಷನ್ ತೊಗೊಂಡಿದ್ದೆ ಮುಂಚೆ ಎಲ್ಲ. ಲಾಂಗ್ ವೀಡಿಯೋಸ್ಗೆ ಸಪೋರ್ಟೇ ಸಿಗ್ತಾ ಇಲ್ವಲ್ಲ, ಶಾರ್ಟ್ಸೇ ಹಾಕ್ಕೊಂಡು ಹೋಗೋಣ ಅನ್ನೋದು. ಇನ್ನೊಂದೇನೆಂದರೆ ಎಡಿಟಿಂಗು. ನಮ್ಮ ಎಡಿಟಿಂಗ್ ಹೆಂಗೆ ಅಂದರೆ ದೊಡ್ಡದಾಗೇನೂ ಇರೋಲ್ಲ, ಹಂಗಿದೆ ಹಂಗೆ ಹಾಕ್ಬಿಡ್ತೀನಿ ಅಷ್ಟೇ ಮುಂಚೆ ಎಲ್ಲ. ಬಟ್ ಇವಾಗ ಸ್ವಲ್ಪ ಒಂದು ಓವರ್ಕಮ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ 5 ನಿಮಿಷ ವೀಡಿಯೋ ಎಲ್ಲ ಮೊಬೈಲಲ್ಲಿ ಕ್ಯಾಪ್ ಕಟ್ಟಿದೆ, ಅದರಲ್ಲಿ ಎಡಿಟ್ ಮಾಡ್ಕೊತೀನಿ. ಲ್ಯಾಪ್ ಅಂತ ಬಂದಾಗ ಪ್ರೀಮಿಯಂ ಪ್ರೋ ಅದು ಇದು ಅಂತೆಲ್ಲ ಐತೆ. ದೊಡ್ಡದಾಗಿ ಇನ್ನೂ ಮಾಡಬೇಕು ಅಂತ ಆಸೆ. ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಎಡಿಟಿಂಗಲ್ಲಿ. ಓಕೆನಾ? ಆದಷ್ಟು ಬೇಗ ಎಡಿಟರ್ನ ಖಂಡಿತವಾಗ್ಲೂ ಇರ್ತೀನಿ. ನನ್ನ ಚಾನಲ್ನ ನಾನು ಮುಂದೆ ತಗೊಂಡೋಗ್ತೀನಿ, ಫೋಕಸ್ಡಾಗಿರ್ತೀನಿ. ಪ್ರೌಡ್ ಫೀಲಿಂದ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಚಾನಲ್ ಒಂದಿಲ್ಲ ಒಂದಿನ 1 ಮಿಲಿಯನ್ ಹೊಡೆಯುತ್ತೆ, ಬರೆದಿಟ್ಕೊಳ್ಳಿ. ಓಕೆನಾ? ನನ್ನ ಹೇಟರ್ಸ್ ಯಾರ್ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಾರೋ ಖಂಡಿತವಾಗ್ಲೂ ಹೇಳ್ತೀನಿ, ನನ್ನ ಆಡ್ಕೊಳೋರು, ನನ್ನ ಬೆಳೆಸ್ಬೇಕು ಅಂತ ಇರೋರು ತುಂಬ ಜನ ಇದ್ದಾರೆ. ಅವ್ರ ಮಧ್ಯದಲ್ಲಿ ನಾನು ಕಿಂಗ್ ಥರ ಇದ್ದೀನಿ. ಈ ರಾಜ ಯಾವತ್ತು ರಾಜಾಗೆ ಇರ್ತಾನೆ, ಮಿಕ್ದವರೆಲ್ಲ ಅಲ್ಲೇ ಇರ್ತಾರೆ. ಅಲ್ಲೇ ಇಟ್ಟಿರೋಕ್ಕೆ ಆಸೆ ಪಡ್ತೀನಿ. ಓಕೆ ಗೈಸ್, ಈ ಒಂದು ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು
ಹೇಳಿರ್ತೀನಿ ಏನು ಇನ್ಫಾರ್ಮೇಟಿವ್ ವಿಷಯ ಇದೆ ಅಂತ. ಅಷ್ಟೇ. ಏನು ಅಂದರೆ ನಾನು ಒಂದಿನ ಗ್ಯಾಪ್ ಕೊಟ್ಟು ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ಅಲ್ಗಾರಿದಮ್ ಚೇಂಜ್ ಆಗ್ತಾಯಿದೆ ಯೂಟ್ಯೂಬಲ್ಲಿ. ಎಲ್ಲ ಅಪ್ಡೇಟ್ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಇದನ್ನು ನಾವು ಯೂಸ್ ಮಾಡ್ಕೊಬೇಕು ಈ ಟೈಮಲ್ಲಿ, ಓಕೆನಾ? ಯೂಟ್ಯೂಬ್ ಅಲ್ಗಾರಿದಮ್ ಹಿಂಗೆ ಅಂದರೆ ಚೇಂಜ್ ಆಗ್ತಾ ಇದೆ ದಿನಕ್ಕೂ. ಸೊ ಇವತ್ತೊಂದು ಕಾಂಟೆಂಟ್ನ ಮಾಡಿದ್ರೆ ಪುಷ್ ಕೊಡುತ್ತೆ, ನಾಳೆ ಇನ್ನೊಂದು ಕಾಂಟೆಂಟ್ನ ಮಾಡಿದ್ರೆ ಪುಷ್ ಕೊಡಲ್ಲ. ಈ ಅಲ್ಗಾರಿದಮ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಡೇ ಬೈ ಡೇ ನಾನು ಗ್ಯಾಪ್ ಬಿಡ್ತಾ ಇದ್ದೀನಿ. 1 ಡೇ ಗ್ಯಾಪು, 3 ಡೇಸ್ ಗ್ಯಾಪು ಅಂತ ಗ್ಯಾಪ್ ಬಿಡ್ತಾ ಇದ್ದೀನಿ. ಯಾಕಂದರೆ ಗ್ಯಾಪ್ ಬಿಟ್ಟಾಗೆ ನಮ್ಮ ಹಳೆ ವೀಡಿಯೋಸ್ಗೆಲ್ಲ ಒಂದು ಪುಷ್ ಕೊಡುತ್ತೆ ಯೂಟ್ಯೂಬು ಅಂತ. ಅಷ್ಟು ಬಿಟ್ಟರೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಮೇಂಟೈನ್ ಮಾಡ್ತಾ ಇದ್ದೀನಿ. ಪ್ರಾಪರ್ ವ್ಯೂಸ್ ಬರೋಕ್ಕೆ ಫೋಕಸ್ಡ್ ಆಗಿರ್ತಾ ಇದ್ದೀನಿ. ಸೊ ನೋಡುವ, ಒಳ್ಳೇದಾಗುತ್ತೆ ಅಂತ ನಂಬ್ತೀನಿ. ನೀವ್ಯಾರನ್ನ ಚಾನಲ್ನ ಶುರು ಮಾಡ್ತಾ ಇದ್ದೀರಾ, ಇಲ್ಲ ಪ್ಲ್ಯಾನ್ ಇಟ್ಟಿದ್ದೀರಾ ಅಂದರೆ ಆಲ್ರೆಡಿ ಯೂಟ್ಯೂಬ್ ಅಪ್ಡೇಟ್ಸ್ ಬಗ್ಗೆ ವೀಡಿಯೋ ಮಾಡಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಎಲ್ಲದರಲ್ಲೂ 1, 2, 3 ಅಂತಲೇ ವ್ಯೂಸ್ ಹೋಗಿರೋದು. ಬಟ್ ನಾನು ಹೇಳಿರೋಂಥ ವಿಷಯ ನಿಮ್ಗೆ ಅರ್ಥ ಆಗುತ್ತೆ, ಅಷ್ಟು ಸಾಕು. ನಿಮ್ಗೆ ಅರ್ಥ ಆದರೆ ಸಾಕು. ವ್ಯೂಸ್ನ ನೋಡಬೇಡಿ, ಸಬ್ಸ್ಕ್ರೈಬರ್ಸ್ ಕೌಂಟ್ನ ನೋಡಬೇಡಿ, ವಿಡಿಯೋಲ್ಲಿ ಕಾಂಟೆಂಟ್ ಇದೆಯಾ ಅಂತ ನೋಡಿ. ಜೊತೆಗೆ ನಾವು ಓನಾಗೆ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇವತ್ತು ChatGPT ಅವು ಇವು ಅಂತ ಕಾಂಟೆಂಟ್ಸ್ಗಳ್ನ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗ್ತಾಯಿದೆ. ಒಂದೊಂದು ವಿಷಯನೂ ಒಂದೊಂದು ಆ್ಯಪ್ಸು ಹೆಸರೆಲ್ಲ ಹೇಳ್ಬಾರ್ದು, ಬಟ್ ನಾನು ChatGPT ಅಂತ ಹೇಳಿದೆ. ಸೊ ಇದರಲ್ಲಿ ತುಂಬ ಜನ, ನಾನು ನೋಡ್ದಂಗೆ ತುಂಬ ಜನ ಇದರಲ್ಲಿ ಕಾಂಟೆಂಟ್ನ ಹುಡುಕಿ ಮಾಡ್ತಾ ಇದ್ದಾರೆ, ಹೊಸ ಯೂಟ್ಯೂಬರ್ಸು. ಸೊ ಇದು ಒಂದು ಒಳ್ಳೆ ವಿಷಯನೇ. ಬೆಳ್ಕೊಂಡು ಹೋಗ್ಲಿ ಬಿಡಿ, ನಾವು ಸೈಡಲ್ಲಿ ಬೆಳೀತಾ ಇರೋಣ. ಸೊ ನನ್ನಿಂದ ಯಾರನ್ನ ಬೆಳಿಬೇಕು ಅಂದರೆ ಖಂಡಿತವಾಗ್ಲೂ ನಾನು ಯೂಸ್ಫುಲ್ ಆಗಿರ್ತೀನಿ ಆ ಒಂದು ಜಾಗದಲ್ಲಿ. ಓಕೆ ಗುರು, ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಸೊ ಮಚ್, ಬಾಯ್ ಬಾಯ್.